ಅವತ್ತಾದಂಥ ಅನಾಹುತ ಇತ್ತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ, ಅವತ್ತು ಕೇವಲ RCB ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಆಟಗಾರರಿಗೂ ಆಪತ್ತಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ವಿಧಾನಸೌಧ ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಿ ವೇದಿಕೆಯಿಂದ ಕೆಳ ಬರ್ತಾ ಇದ್ದ ಹಾಗೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ. ಬಹಳ ಕಾಟಾಚಾರಕ್ಕೆ ಮಾಡಿದಂಥ ಕಾರ್ಯಕ್ರಮ ಅನ್ನೋದಕ್ಕೆ ಆ ಫ್ಯಾನ್ಸ್ ಹೇಗೆ ಮುಗಿಬಿದ್ದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆಟಗಾರರ ಸುತ್ತುವರೆದಿರ್ತಾರೆ ಫ್ಯಾನ್ಸ್. ಹೆಚ್ಚು ಕಡಿಮೆ ಆಗಿದ್ರೆ ಅವತ್ತು ಆಟಗಾರರು ಸಮಸ್ಯೆ ಎದುರಿಸಬೇಕಾಗಿತ್ತು. ಅವತ್ತು ಏನಾಗಿತ್ತು ಹಾಗಾದ್ರೆ ಬನ್ನಿ ಈ ರಿಪೋರ್ಟಲ್ಲಿ ನೋಡ್ಕೊಂಬ. ಈ ದೃಶ್ಯವನ್ನೊಮ್ಮೆ ನೋಡಿ. RCB ಆಟಗಾರರು ಅದು ಹೇಗೆ ಪರದಾಡ್ತಿದ್ದಾರೆ ನೋಡಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಸಂಭವಿಸುವುದಕ್ಕೂ ಮುನ್ನ ಆಟಗಾರರು ಪರದಾಡಿದ ದೃಶ್ಯ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಸ್ವೀಕರಿಸಿ ವೇದಿಕೆಯಿಂದ ಕೆಳಗಿಳಿದ ಆಟಗಾರರನ್ನ ಫ್ಯಾನ್ಸ್ ಮುತ್ತಿಗೆ ಹಾಕಿದ್ರು. ವಿರಾಟ್ ಕೊಹ್ಲಿ ಮತ್ತು ತಂಡದ ಸುತ್ತಲೂ ನೆರೆದಿದ್ರು. ಇಲ್ಲಿ ನೋಡಿ, ವಿರಾಟ್ ಕೊಹ್ಲಿ ಸುತ್ತಲೂ 4-5 ಜನ ಭದ್ರತೆಗೆ ನಿಂತಿದ್ದಾರೆ. ಹೀಗಿದ್ರೂ ಅಭಿಮಾನಿಗಳು ಸುಮ್ಮನೆ ಬಿಡ್ತಿಲ್ಲ. ತಮ್ಮ ನೆಚ್ಚಿನ ಕ್ರಿಕೆಟರ್ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ. ಒಂದು ಕ್ಷಣ ವಿರಾಟ್ ಕೊಹ್ಲಿ ಕೂಡ ದಂಗಾಗಿದ್ರು. ಸ್ವಲ್ಪ ಏನಾದ್ರೂ ನಿಂತುಕೊಂಡಿದ್ರೆ ಸೇರಿದ ಅಭಿಮಾನಿಗಳು ಅವರ ಮೇಲೆಯೇ ಬಿದ್ದುಬಿಡ್ತಿದ್ರು. ಕೊಹ್ಲಿ ಅಷ್ಟೇ ಅಲ್ಲ, ಹಿಂದೆ ಬರ್ತಾ ಇದ್ದ ಯಶ್ ದಯಾಳ್, ದೇವದತ್ ಪಡಿಕ್ಕಲ್, ಬ್ಲೆಸ್ಸಿಂಗ್ ಮುಜರ್ಬಾನಿಯ ಸುತ್ತಲೂ ಅಭಿಮಾನಿಗಳು ಜಮಾಯಿಸಿದ್ರು. ಪೊಲೀಸರು ಎಷ್ಟೇ ತಡೆಯೋದಕ್ಕೆ ಪ್ರಯತ್ನಿಸಿದ್ರು, ಫ್ಯಾನ್ ಸೆಲ್ಫಿ ತಗೊಳ್ಳೋಕೆ ಮುಗಿ ಬೀಳ್ತಿದ್ರು. ಆಟಗಾರರ ಮೇಲೆಯೇ ಕೈ ಹಾಕಿ ಫೋಟೋ ತೆಗೆದುಕೊಳ್ಳಲು ಯತ್ನಿಸಿದ್ರು. ಅಬ್ಬಬ್ಬಾ, ಸೆಲ್ಫಿ ತೆಗೆದುಕೊಳ್ಳೋಕೆ ಅದೆಷ್ಟು ಜನ ಮುಗಿಬಿದ್ದಿದ್ದಾರೆ ನೋಡಿ. ಜಿತೇಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್, ಲೆವಿನ್ ಸ್ಟೋನ್, ಟಿಮ್ ಡೇವಿಡ್, ಕೋಚ್ ಆಂಡಿ ಫ್ಲವರ್ಗೂ ರಾಯಲ್ ಫ್ಯಾನ್ಸ್ ಮುತ್ತಿಗೆ ಹಾಕಿದ್ರು. RCB ಫ್ಯಾನ್ಸ್ ಚದುರಿಸೋದಕ್ಕೆ ಪೊಲೀಸರು ಹೆಣಗಾಡಿದ್ರು, ಲಾಠಿಯಲ್ಲಿ ತಳ್ಳಿದ್ರು. ಹೀಗಿದ್ರೂ ಅಭಿಮಾನಿಗಳು ಬಗ್ಲಿಲ್ಲ. ಇನ್ನು ಇಲ್ಲಿ ನೋಡಿ, RCB ಕ್ಯಾಪ್ಟನ್ ರಜತ್ ಪಾಟೀದಾರ್ ಪಕ್ಕದಲ್ಲಿ ಪೊಲೀಸರೇ ಇರಲಿಲ್ಲ. ಅಭಿಮಾನಿಗಳು ಅಕ್ಕಪಕ್ಕ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ರು. ಮುಂದೆ ಇದ್ದ ಒಬ್ಬ ಪೊಲೀಸ್ ಲಾಠಿಯಿಂದ ಮುಂದಿದ್ದವರನ್ನ ಚದುರಿಸಲು ಹರಸಾಹಸ ಪಡ್ತಿದ್ರು. ಒಂದೊಮ್ಮೆ ಜನರನ್ನ ಲಾಠಿಯಿಂದ ಚದುರಿಸುತ್ತಿದ್ದ ಪೊಲೀಸೇ ಕೆಳಗೆ ಬೀಳ್ತಿದ್ರು. ಇನ್ನು ಕೃಣಾಲ್ ಪಾಂಡ್ಯ ಕಪ್ ಹಿಡಿದುಕೊಂಡು ಭಯದಲ್ಲೇ ಬಂದಿದ್ರು. ಎಲ್ಲಿ ಸೇರಿದ ಜನರು 18 ವರ್ಷಗಳ ಬಳಿಕ ಮೊದಲ ಬಾರಿ ಗೆದ್ದ IPL ಕಪ್ ಅನ್ನೇ ಎತ್ಕೊಂಡು ಹೋಗ್ಬಿಡ್ತಾರೇನೋ ಅನ್ನೋ ಭಯ ಕೃಣಾಲ್ ಪಾಂಡ್ಯಗೆ ಕಾಡಿತ್ತು. ಹೀಗೆ ವಿಧಾನಸೌಧದ ಬಳಿ ಸನ್ಮಾನ ಕಾರ್ಯಕ್ರಮದ ಬಳಿಕ RCB ಆಟಗಾರರು ಬದುಕಿ ಬಂದಿದ್ದೇ ಪವಾಡ ಎನ್ನುವಂತಾಗಿತ್ತು. ಇಲ್ಲಿ ಪೊಲೀಸರ ಭದ್ರತೆಯೂ ಅಷ್ಟಾಗಿರಲಿಲ್ಲ ಅನ್ನೋದು ಎದ್ದು ಕಾಣ್ತಿದೆ. ಅಲ್ಲದೆ ಆಟಗಾರರು ವೇದಿಕೆಗೆ ತೆರಳಲು ವಾಪಸ್ ಇಳಿದು ಬಸ್ ಹತ್ತೋವರೆಗೂ ಸುತ್ತಲೂ ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳದೇ ಇರೋದು ಕಣ್ಣಿಗೆ ರಾಚುತ್ತದೆ. ಇದೆಲ್ಲದರ ನಡುವೆ RCB ಮಾಲೀಕರಾಗಿರೋ ಬ್ರಿಟನ್ ಮೂಲದ ಡಿಯಾಜಿಯೋ PLC ಕಂಪನಿ ಭಾಗಶಃ ಅಥವಾ ಸಂಪೂರ್ಣವಾಗಿ RCB ಫ್ರಾಂಚೈಸಿ ಮಾರೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಸುಮಾರು 16,834 ಕೋಟಿಗೆ ಮಾರಾಟವಾಗುವ ಸಾಧ್ಯತೆಗಳಿವೆ ಅಂತ ಬ್ಲೂಬರ್ಗ್ ವರದಿ ತಿಳಿಸಿದೆ. RCB ತಂಡ ಸೇಲ್ ಹಿಂದಿದೆಯಾ, ಫ್ರಾಂಚೈಸಿ ಮತ್ತೊಂದು ಲೆಕ್ಕಾಚಾರ ಅನ್ನೋ ಪ್ರಶ್ನೆಯೂ ಎದುರಾಗಿದೆ. ಫ್ರಾಂಚೈಸಿ ಮಾರಾಟದ ಹಿಂದಿದೆಯಾ ಲೆಕ್ಕಾಚಾರ? ಕಳೆದ 5 ತಿಂಗಳಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಶೇರ್ ಮೌಲ್ಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಸಂಸ್ಥೆಯು ಡಿಯಾಜಿಯೋ ಕಂಪನಿಯ ಭಾರತೀಯ ಅಂಗಸಂಸ್ಥೆಯಾಗಿದೆ. ಜೂನ್ 10ರ ಬೆಳೆಗೆ ಯುನೈಟೆಡ್ ಸ್ಪಿರಿಟ್ಸ್ ಶೇರ್ಸ್ ಹೆಚ್ಚಳವಾಗಿದೆ. NSEಯಲ್ಲಿ 2% ಹೆಚ್ಚಳವಾಗಿದ್ದು 1,626 ರೂಪಾಯಿಗಳಲ್ಲಿ ವಹಿವಾಟಾಗಿದೆ. 52 ವಾರಗಳ ಕನಿಷ್ಠ 1,237 ಹಾಗೂ ಗರಿಷ್ಠ 1,700 ರೂಪಾಯಿಗೆ ಏರಿಕೆಯಾಗಿದೆ. ಷೇರು ಮಾರುಕಟ್ಟೆ ಬಂಡವಾಳೀಕರಣವು 1.18 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಸದ್ಯ ಡಿಯಾಜಿಯೋ ಸಂಸ್ಥೆ ಅಮೆರಿಕಾದಲ್ಲಿ ಆರ್ಥಿಕ ಸಮಸ್ಯೆ ಎದುರಿಸುತ್ತಿದೆ. ತೆರಿಗೆ ಹೆಚ್ಚಾಗಿದ್ದು ಜನರು ದುಬಾರಿ ಮದ್ಯವನ್ನ ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದಾರೆ. ಈ ವೇಳೆ RCB ಫ್ರಾಂಚೈಸಿ ಮಾರಾಟ ಮಾಡಿದ್ರೆ ಅಧಿಕ ಹಣ ಸಿಗುತ್ತೆ. ಆ ಹಣವನ್ನ ಬೇರೆಡೆ ಹೂಡಿಕೆ ಮಾಡೋದಕ್ಕೆ ಬಳಸುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ RCB ಫ್ರಾಂಚೈಸಿ ಸೇಲ್ ಮಾಡೋದಕ್ಕೆ ಮಾಲೀಕರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್ TV9.